ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಮತ್ತೆ ಏರಿಕೆಯಾಗಿದ್ದು ವಾಹನ ಸವಾರರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ. 10 ದಿನಗಳ ಅಂತರದಲ್ಲಿ 3 ಬಾರಿ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳವಾಗಿದೆ. ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ಗೆ 87 ಪೈಸೆ ಏರಿಕೆಯಾಗಿದ್ರೆ ಇತ್ತ ಡೀಸೆಲ್ ಬೆಲೆ ಪ್ರತಿ ಲೀಟರ್ಗೆ 91 ಪೈಸೆ ಹೆಚ್ಚಳವಾಗಿದೆ. ಬೆಂಗಳೂರಿನಲ್ಲಿ ನಕಲಿ ಕಾಲ್ ಸೆಂಟರ್ ನಡೆಸಿ ಅಮೆರಿಕ ಪ್ರಜೆಗಳಿಗೆ ವಂಚನೆ ಮಾಡಿದ ಪ್ರಕರಣದಲ್ಲಿ ಆರೋಪಿಗಳಾದ ಪ್ರಶಾಂತ್ ಮತ್ತು ಆಕಾಶ್ ಗುಪ್ತಾರನ್ನ 10 ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಕಳೆದ 5 ತಿಂಗಳಲ್ಲಿ ಸುಮಾರು 40 ಕೋಟಿ ವಂಚಿಸಿದ್ದು ಅಮೆರಿಕದಲ್ಲೇ ನೆಟ್ವರ್ಕ್ ಇಟ್ಟು ಕಾರ್ಯಾಚರಣೆ ನಡೆಸಿದ್ದ ಮಾಹಿತಿ ಬಹಿರಂಗವಾಗಿದೆ. ಟ್ಯಾಕ್ಸ್ ಮತ್ತು ಬ್ಯಾಂಕ್ ಖಾತೆ ಸಹಾಯದ ನೆಪದಲ್ಲಿ ಡಾಲರ್ಗಳಲ್ಲಿ ಹಣ ಪಡೆದು ಓವರ್ಸೀಸ್ ಖಾತೆಗಳ ಮೂಲಕ ಭಾರತಕ್ಕೆ ವರ್ಗಾವಣೆ ಮಾಡಲಾಗ್ತಾ ಇತ್ತು. ಪ್ರಕರಣದ ತನಿಖೆಯನ್ನ ಆಗ್ನೇಯ ವಿಭಾಗದ ಸಿಇಎನ್ ಪೊಲೀಸರು ಮುಂದುವರಿಸಿದ್ದಾರೆ. ಕೆಂಪು ಮಣ್ಣು ಗಣಿಗಾರಿಕೆ ರಾಯಚೂರಿನ ಬಡವಾಟಿ ಗ್ರಾಮವೇ ಸರ್ವನಾಶವಾಗಿದೆ. ಮರಂ ಗಣಿಗಾರಿಕೆಯಿಂದಾಗಿ ಗ್ರಾಮದ ಕೃಷಿ ಭೂಮಿಗಳೆಲ್ಲ ಹಾಳಾಗಿದ್ದು ಕಾಂಗ್ರೆಸ್ ಬಿಜೆಪಿ ಮುಖಂಡರಿಂದಲೇ ಅಕ್ರಮ ಗಣಿಗಾರಿಕೆ ನಡೀತಾ ಇರೋ ಶಂಕೆ ವ್ಯಕ್ತವಾಗಿದೆ. ಇನ್ನು ಕೆಲವರು ಡಿಎಸ್ಎಸ್ ಹೆಸರಿನಲ್ಲಿ ಅಕ್ರಮ ಮರಂ ಸಾಗಾಟ ಮಾಡ್ತಾ ಇದ್ದು ಎಲ್ಲಾ ಗೊತ್ತಿದ್ರೂ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸರು ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ದಾವಣಗೆರೆಯ ಹೊನ್ನಾಳಿ ಮತ್ತು ಬಸವಪಟ್ಟಣ ಪ್ರದೇಶಗಳಲ್ಲಿ ಬೋಸಿ ಹಾಗೂ ಇಸ್ಪೀಟ್ ಜೂಜಾಟ ಎಗ್ಗಿಲ್ಲದೆ ನಡೀತಾ ಇರೋ ಆರೋಪ ಕೇಳಿಬಂದಿದೆ. ಪ್ರತಿದಿನ ಲಕ್ಷಾಂತರ ರೂಪಾಯಿ ವಹಿವಾಟು ನಡೆಸ್ತಾ ಇದ್ರೂ ಕೂಡ ಪೊಲೀಸ್ ಇಲಾಖೆ ಕಣ್ಮುಚ್ಚಿ ಕುಳಿತಿದ್ಯಾ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ. ಗೋವಾದಲ್ಲಿದ್ದು ಏಜೆಂಟ್ಗಳ ಮೂಲಕ ದಂಧೆ ನಡೆಸುವ ನಸ್ರುಲ್ಲಾ ಅಬ್ದುಲ್ ಬಶೀರ್ ಹೆಸರು ಕೇಳಿಬಂದಿದ್ದು ಸಚಿವರು ಮತ್ತು ಪೊಲೀಸರಿಗೆ ಹಣ ನೀಡುವ ಕುರಿತು ಆಡಿಯೋ ವೈರಲ್ ಆಗಿದೆ. ನೇಕಾರರಿಗೆ ಸರ್ಕಾರ ಘೋಷಿಸಿದ್ದ ಉಚಿತ ವಿದ್ಯುತ್ ಯೋಜನೆ ಬಿಲ್ ಈಗ ಶಾಕ್ ನೀಡಿದೆ. 10 HP ವರೆಗೆ ಮಗ್ಗಗಳಿಗೆ ಫ್ರೀ ವಿದ್ಯುತ್ ಸೌಲಭ್ಯ ಇದ್ರೂ ಹೆಸ್ಕಾಂ ವ್ಯಾಪ್ತಿಯ ಗದಗ ಜಿಲ್ಲೆಯ ನೂರಾರು ನೇಕಾರರಿಗೆ 2,000 ರೂಪಾಯಿವರೆಗೆ ಬಿಲ್ ಬಂದಿದೆ. ಇದರಿಂದ 900ಕ್ಕೂ ಹೆಚ್ಚು ಕುಟುಂಬಗಳು ಕಂಗಾಲಾಗಿದ್ದು ಕಚ್ಚಾ ವಸ್ತುಗಳ ಬೆಲೆ ಏರಿಕೆ ನಡುವೆ ಹೆಚ್ಚುವರಿ ಬಿಲ್ ಸಂಕಷ್ಟ ತಂದಿದೆ ಎಂದು ಹೇಳಿ ನೇಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಸಂಪರ್ಕ ಮತ್ತಷ್ಟು ಸುಧಾರಿಸಲು ಬಿಎಂಟಿಸಿ ಹೊಸ ಎಕ್ಸ್‌ಪ್ರೆಸ್ ಎಸಿ ಬಸ್ ಸೇವೆ ಆರಂಭಿಸಲು ಸಿದ್ಧತೆ ನಡೆಸಿದೆ. ನೆಲಮಂಗಲದಿಂದ ಹೊಸಕೋಟೆವರೆಗೆ ಎಸ್ಟಿಆರ್ಆರ್ ಮಾರ್ಗದಲ್ಲಿ ಬಸ್ ಸಂಚರಿಸಲಿದ್ದು ನಗರದ ಒಳಭಾಗ ಪ್ರವೇಶಿಸದೆ ವೇಗವಾಗಿ ಕೇವಲ 2.4 ಗಂಟೆಗಳಲ್ಲಿ ತಲುಪಬಹುದಾಗಿದೆ. ಪೂರ್ವ ಮುಂಗಾರು ರಾಜ್ಯದಲ್ಲಿ ಜೋರಾಗಿದ್ದು ಮೇ 26ರಂದು ಕೇರಳದಲ್ಲಿ ಮುಂಗಾರು ಪ್ರವೇಶಿಸಿ ಜೂನ್ ಮೊದಲ ವಾರದಲ್ಲಿ ಕರ್ನಾಟಕ ತಲುಪುವ ಸಾಧ್ಯತೆ ಇದೆ. ಹವಾಮಾನ ಇಲಾಖೆ ಭಾರೀ ಮಳೆಯ ಎಚ್ಚರಿಕೆ ನೀಡಿದ್ದು ಸಾರ್ವಜನಿಕರು ಜಾಗ್ರತೆ ವಹಿಸಲು ಸೂಚಿಸಿದೆ. ಈ ಬಾರಿ ಕರಾವಳಿ ಹಾಗೂ ಮಲೆನಾಡು ಭಾಗಗಳಲ್ಲಿ ಹೆಚ್ಚು ಮಳೆಯ ನಿರೀಕ್ಷೆ ಇದ್ದು ಬೆಂಗಳೂರಿಗೂ ಅಲರ್ಟ್ ನೀಡಲಾಗಿದೆ. ತಮಿಳುನಾಡು ನೂತನ ಮುಖ್ಯಮಂತ್ರಿ ವಿಜಯ್ಗೆ ಎಂಆರ್ಎಫ್ನ ಅಧ್ಯಕ್ಷರು ವಿರಾಟ್ ಕೊಹ್ಲಿ ಆಟೋಗ್ರಾಫ್ ಹಾಕಿದ ವಿಶೇಷ ಬ್ಯಾಟ್ ಅನ್ನ ಗಿಫ್ಟ್ ನೀಡಿದ್ದಾರೆ. ಎಂಆರ್ಎಫ್ ತಂಡ ನಿನ್ನೆ ವಿಜಯ್ರನ್ನ ಭೇಟಿಯಾಗಿ ಟೈರ್ ಉತ್ಪಾದನಾ ಘಟಕ ಸ್ಥಾಪಿಸುವ ಬಗ್ಗೆ ಚರ್ಚೆ ನಡೆಸಿದೆ. ಈ ವೇಳೆ ಎಂಆರ್ಎಫ್ ಮುಖ್ಯಸ್ಥರಾದ ಕೆಎಂ ಮಾಮೇನ್ ಕೊಹ್ಲಿ ಹಸ್ತಾಕ್ಷರವಿರುವ ಬ್ಯಾಟ್ ಗಿಫ್ಟ್ ನೀಡಿದ್ದಾರೆ. ಹೆಗಲ ಮೇಲೆ ಸಾಂಪ್ರದಾಯಿಕ ಪಂಚೆ ಹಾಕಿಕೊಂಡು ಕೊಹ್ಲಿ ಸಹಿ ಮಾಡಿರುವ ಬ್ಯಾಟ್ ಹಿಡಿದು ವಿಜಯ್ ಪೋಸ್ ಕೊಟ್ಟಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ದ್ವಿಪಾತ್ರದಲ್ಲಿ ನಟಿಸಲಿದ್ದು ಅಪ್ಪನಾಗಿ ರಾಯ, ಮಗನಾಗಿ ಟಿಕೆಟ್ ಕಾಣಿಸಿಕೊಳ್ತಿದ್ದಾರೆ. ಇದೀಗ ಬಿಡುಗಡೆಯಾಗಿರೋ ಡ್ರ್ಯಾಗನ್ ಸಿನಿಮಾದಲ್ಲೂ ಅಪ್ಪ ಮಗನ ಜುಗಲ್ಬಂದಿ ಇರಲಿದ್ಯಾ ಅನ್ನೋ ಚರ್ಚೆ ಶುರುವಾಗಿದೆ. ಜೂನಿಯರ್ ಎನ್ಟಿಆರ್ ವಿಭಿನ್ನ ಶೇಡ್ನಲ್ಲಿ ಕಾಣಿಸಿಕೊಂಡಿದ್ದು ಡ್ರ್ಯಾಗನ್ ಪಾತ್ರದಲ್ಲಿ ಅಪ್ಪನಾಗಿ, ಲುಗರ್ ಪಾತ್ರದಲ್ಲಿ ಮಗನಾಗಿ ಕಾಣಿಸಿಕೊಳ್ಳಲಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಇತ್ತೀಚೆಗೆ ಬಿಡುಗಡೆಯಾದ ಪೆದ್ದಿ ಟ್ರೇಲರ್ಗೆ ಭರ್ಜರಿ ರೆಸ್ಪಾನ್ಸ್ ಕೇಳಿ ಬರ್ತಾ ಇದೆ. ಈ ಮಧ್ಯೆ ಮತ್ತೊಂದು ಸ್ಪೆಷಲ್ ಹಾಡು ಬಿಡುಗಡೆಗೆ ಚಿತ್ರತಂಡ ಸಿದ್ಧವಾಗಿದೆ. ಈಗಾಗಲೇ ಹಾಡಿನ ಸಣ್ಣದೊಂದು ಝಲಕ್ ಬಿಡುಗಡೆಯಾಗಿದೆ. ಈ ಹಾಡಿನ ಸ್ಪೆಷಲ್ ಏನಂದ್ರೆ ಹಾಡಿನಲ್ಲಿ 3 ಲೆಜೆಂಡರಿ ಸ್ಟಾರ್ಗಳ ಮಕ್ಕಳು ಹೆಜ್ಜೆ ಹಾಕಿರೋದು ವಿಶೇಷ. ಒಂದೆಡೆ ಮೆಗಾಸ್ಟಾರ್ ಪುತ್ರ ರಾಮ್ ಚರಣ್, ನಾಯಕಿಯಾಗಿ ಶ್ರೀದೇವಿ ಪುತ್ರಿ ಜಾನ್ವಿ ಕಪೂರ್, ಸ್ಪೆಷಲ್ ಅಪಿಯರೆನ್ಸ್ನಲ್ಲಿ ಕಮಲ್ ಹಾಸನ್ ಪುತ್ರಿ ಶ್ರುತಿ ಹಾಸನ್ ಹೆಜ್ಜೆ ಹಾಕಿದ್ದಾರೆ.